ನಮಸ್ಕಾರ ಸ್ನೇಹಿತರೆ. ಮಾನವನ ಜೀವನದಲ್ಲಿ ಅನೇಕ ಶಕ್ತಿಗಳಿವೆ. ಜ್ಞಾನ, ಪರಿಶ್ರಮ, ಧೈರ್ಯ, ಪ್ರೀತಿ, ಕೋಪ, ಆಸೆ. ಆದರೆ ಇವೆಲ್ಲದರ ನಡುವೆ ಒಂದು ಶಕ್ತಿ ಇದೆ. ಅದು ಮನುಷ್ಯನನ್ನ ಆಕಾಶದಷ್ಟು ಎತ್ತರಕ್ಕೂ ಕರೆದೊಯ್ಯಬಹುದು ಅಥವಾ ಅಂಧಕಾರದ ಆಳಕ್ಕೂ ತಳ್ಳಬಹುದು. ಆ ಶಕ್ತಿಯೇ ಕಾಮ. ಚಾಣಕ್ಯನ ಪ್ರಕಾರ ಕಾಮವು ಕೆಟ್ಟದ್ದಲ್ಲ, ಅದು ಪ್ರಕೃತಿಯ ಒಂದು ಭಾಗ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಆಸೆಗಳು ಇರುತ್ತವೆ. ಆದರೆ ಸಮಸ್ಯೆ ಶುರುವಾಗೋದು ಯಾವಾಗ ಅಂದರೆ ಆ ಆಸೆಗಳು ನಿಮ್ಮ ನಿಯಂತ್ರಣದಲ್ಲಿ ಇರುವ ಬದಲು ನಾವು ಅವುಗಳ ನಿಯಂತ್ರಣದಲ್ಲಿ ಬದುಕಲು ಆರಂಭಿಸಿದಾಗ. ಚಾಣಕ್ಯನ ಇತಿಹಾಸಗಳನ್ನು ಗಮನಿಸಿ ಒಂದು ಮಹತ್ವದ ವಿಷಯವನ್ನು ಅರಿತಿದ್ದ. ಅನೇಕ ರಾಜರು ಯುದ್ಧದಲ್ಲಿ ಸೋತು ನಾಶವಾಗಲಿಲ್ಲ, ಅವರು ತಮ್ಮ ಆಸೆಗಳ ಮುಂದೆ ಸೋತು ನಾಶವಾದವರು. ಅನೇಕ ಜ್ಞಾನಿಗಳು ತಮ್ಮ ಶತ್ರುಗಳಿಂದ ಸೋಲಲಿಲ್ಲ, ಅವರು ತಮ್ಮ ಮನಸ್ಸಿನ ದುರ್ಬಲತೆಗಳಿಂದ ಸೋತರು. ಒಬ್ಬ ವ್ಯಕ್ತಿಯ ಪತನವು ಬಹಳ ಬಾರಿ ಹೊರಗಿನ ಶತ್ರುಗಳಿಂದ ಆಗುವುದಿಲ್ಲ, ಅವನ ಒಳಗಿನ ನಿಯಂತ್ರಣವಿಲ್ಲದ ಆಸೆಗಳಿಂದ ಆಗುತ್ತದೆ. ಇಂದಿನ ಕಾಲದಲ್ಲಿ ಈ ವಿಷಯ ಇನ್ನಷ್ಟು ಮಹತ್ವ ಪಡೆದಿದೆ, ಏಕೆಂದರೆ ಈಗ ಪ್ರಲೋಭನೆಗಳು ನಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ, ಅವು ನಮ್ಮ ಮೊಬೈಲ್ ಫೋನ್ನಲ್ಲೇ ಇವೆ. ಒಂದು ಕ್ಲಿಕ್ ಮಾಡಿದರೆ ಸಾಕು, ಮನಸ್ಸು ತನ್ನ ದಾರಿಯಿಂದ ತಪ್ಪಿ ಹೋಗಬಹುದು. ಅನೇಕ ಯುವಕರು ತಮ್ಮ ಸಮಯ, ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಭವಿಷ್ಯವನ್ನು ನಿಯಂತ್ರಣವಿಲ್ಲದ ಆಸೆಗಳ ಕಾರಣದಿಂದ ಕಳೆದುಕೊಳ್ಳುತ್ತಿದ್ದಾರೆ. ಚಾಣಕ್ಯನ ಮಾತುಗಳು ಇವತ್ತಿಗೂ ಅಷ್ಟೇ ಸತ್ಯವಾಗಿದೆ. ಅವನು ಹೇಳುತ್ತಾನೆ, ಮನುಷ್ಯನ ನಿಜವಾದ ಶತ್ರು ಹೊರಗಿಲ್ಲ, ಅವನೊಳಗೆ ಇದೆ. ಆದ್ದರಿಂದ ಕಾಮವನ್ನು ದ್ವೇಷಿಸುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಯಂತ್ರಿಸುವುದು ಮುಖ್ಯ. ಹಾಗಾದರೆ ಚಾಣಕ್ಯ ಅತಿಯಾದ ಕಾಮದ ಬಗ್ಗೆ ಏನು ಹೇಳಿದ್ದ? ಅದು ಹೇಗೆ ಮನುಷ್ಯನ ಬುದ್ಧಿ, ಗೌರವ ಮತ್ತು ಯಶಸ್ಸನ್ನು ನಾಶ ಮಾಡುತ್ತದೆ ಮತ್ತು ಅದರಿಂದ ಹೊರಬರಲು ಅವರು ನೀಡಿದ ಜ್ಞಾನವೇನು? ಬನ್ನಿ ಈ ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ಕಾಮವು ಮೊದಲು ಬುದ್ಧಿಯನ್ನು ಕಸಿದುಕೊಳ್ಳುತ್ತದೆ. ಚಾಣಕ್ಯನ ಪ್ರಕಾರ ಮನುಷ್ಯನ ದೊಡ್ಡ ಸಂಪತ್ತು ಹಣವಲ್ಲ, ಅಧಿಕಾರವಲ್ಲ, ಅವನ ಬುದ್ಧಿ ಮತ್ತು ವಿವೇಕ. ಒಬ್ಬ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಲ್ಲರೆ ಅವನು ಯಾವುದೇ ಕಷ್ಟವನ್ನು ಜಯಿಸಬಹುದು. ಆದರೆ ಕಾಮವು ನಿಧಾನವಾಗಿ ಆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯ ಮೇಲೆಯೇ ದಾಳಿ ಮಾಡುತ್ತದೆ. ಅತಿಯಾದ ಆಸೆಯ ಪ್ರಭಾವದಲ್ಲಿ ಇರುವ ವ್ಯಕ್ತಿ ತನ್ನ ಭವಿಷ್ಯದ ಬಗ್ಗೆ ಯೋಚಿಸೋದಿಲ್ಲ, ಅವನು ಕೇವಲ ಆ ಕ್ಷಣದ ಸುಖದ ಬಗ್ಗೆ ಯೋಚಿಸುತ್ತಾನೆ, ಪರಿಣಾಮಗಳ ಬಗ್ಗೆ ಯೋಚಿಸುವುದಿಲ್ಲ. ಅದಕ್ಕಾಗಿಯೇ ಅನೇಕ ಜನರು ತಮ್ಮ ಜೀವನದಲ್ಲಿ ನಂತರ ಪಶ್ಚಾತ್ತಾಪ ಪಡುವಂತಹ ತಪ್ಪುಗಳನ್ನು ಮಾಡುತ್ತಾರೆ. ಚಾಣಕ್ಯ ಹೇಳುತ್ತಾನೆ, ಒಮ್ಮೆ ವಿವೇಕ ಕಳೆದು ಹೋದರೆ ವ್ಯಕ್ತಿ ತನ್ನ ಕಾಲಿನಿಂದಲೇ ತನ್ನ ಪತನದ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾನೆ. ಅದಕ್ಕಾಗಿಯೇ ಆತ್ಮನಿಯಂತ್ರಣವನ್ನು ಅವನು ಬುದ್ಧಿಯ ರಕ್ಷಕ ಎಂದು ಕರೆಯುತ್ತಾನೆ. ಎರಡನೇದಾಗಿ, ಗೌರವವನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ಕಷ್ಟಪಟ್ಟು ತನ್ನ ಹೆಸರು, ಗೌರವ ಮತ್ತು ನಂಬಿಕೆಯನ್ನು ಗಳಿಸಬಹುದು. ಆದರೆ ಚಾಣಕ್ಯನ ಪ್ರಕಾರ ನಿಯಂತ್ರಣವಿಲ್ಲದ ಕಾಮ ಆ ಗೌರವವನ್ನು ಕೆಲವೇ ಕ್ಷಣದಲ್ಲಿ ನಾಶ ಮಾಡಬಹುದು. ಇತಿಹಾಸದಲ್ಲಿ ಅನೇಕ ರಾಜರು, ನಾಯಕರು ಮತ್ತು ಪ್ರಭಾವಿ ವ್ಯಕ್ತಿಗಳು ತಮ್ಮ ಪ್ರತಿಭೆಯಿಂದಲ್ಲ, ತಮ್ಮ ದುರ್ಬಲ ಆಸೆಗಳಿಂದ ಪತನ ಹೊಂದಿದ್ದಾರೆ. ಜನರು ಅವರ ಸಾಧನೆಗಳನ್ನು ನೆನಪಿಸಿಕೊಳ್ಳೋದಿಲ್ಲ, ಅವರ ತಪ್ಪುಗಳನ್ನು ನೆನಪಿಸಿಕೊಂಡರು. ಅದೇ ಜೀವನದ ಕಠಿಣ ಸತ್ಯ. ಒಮ್ಮೆ ಗೌರವಕ್ಕೆ ಧಕ್ಕೆ ಬಂದರೆ ಅದನ್ನು ಮರಳಿ ಕಟ್ಟಲು ವರ್ಷಗಳು ಬೇಕಾಗಬಹುದು, ಕೆಲವೊಮ್ಮೆ ಅದು ಎಂದಿಗೂ ಹಿಂದಿರುಗುವುದಿಲ್ಲ. ಅದಕ್ಕಾಗಿಯೇ ಚಾಣಕ್ಯ ಹೇಳುತ್ತಾನೆ, ತನ್ನ ಮನಸ್ಸಿನ ಮೇಲೆ ಕಾವಲು ಕಾಯದ ವ್ಯಕ್ತಿ ತನ್ನ ಗೌರವವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಮೂರನೇದಾಗಿ, ಕಾಮವು ಎಂದಿಗೂ ತೃಪ್ತಿಯಾಗುವುದಿಲ್ಲ. ಚಾಣಕ್ಯ ಒಂದು ಅದ್ಭುತ ಉದಾಹರಣೆಯನ್ನು ಕೊಡುತ್ತಾನೆ. ಅವನು ಹೇಳುತ್ತಾನೆ, ಬೆಂಕಿಗೆ ಎಷ್ಟು ಕಟ್ಟಿಗೆ ಹಾಕಿದರೂ ಅದು ಸಾಕು ಎಂದು ಹೇಳುವುದಿಲ್ಲ, ಅದು ಇನ್ನಷ್ಟು ಬೇಕೆಂದು ಬಯಸುತ್ತದೆ. ಕಾಮವೂ ಹಾಗೆ. ಬಹಳ ಜನರು ಒಂದು ದಿನ ತಮ್ಮ ಆಸೆಗಳು ಪೂರ್ತಿಯಾದರೆ ತೃಪ್ತಿ ಸಿಗುತ್ತದೆ ಎಂದು ಭಾವಿಸುತ್ತಾರೆ, ಆದರೆ ನಿಜವಾಗಿ ಒಂದು ಆಸೆ ಪೂರ್ತಿಯಾದ ನಂತರ ಮತ್ತೊಂದು ಹುಟ್ಟುತ್ತದೆ. ಹೀಗೆ ಮನಸ್ಸು ಯಾವಾಗಲೂ ಇನ್ನಷ್ಟು ಬೇಕು ಎಂದು ಓಡುತ್ತಲೇ ಇರುತ್ತದೆ, ಆ ಓಟಕ್ಕೆ ಅಂತ್ಯವಿಲ್ಲ. ಆದ್ದರಿಂದ ಚಾಣಕ್ಯನ ಪ್ರಕಾರ ಸಂತೋಷವು ಆಸೆಗಳನ್ನು ಪೂರೈಸುವುದರಲ್ಲಿ ಇಲ್ಲ, ಅವುಗಳನ್ನು ನಿಯಂತ್ರಿಸುವುದರಲ್ಲಿ ಇದೆ. ತನ್ನ ಮನಸ್ಸಿಗೆ ಇಲ್ಲ ಎಂದು ಹೇಳಲು ಕಲಿತ ವ್ಯಕ್ತಿಯೇ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾನೆ. ನಾಲ್ಕನೇದಾಗಿ, ತನ್ನನ್ನು ತಾನು ಗೆಲ್ಲುವುದು ಜಗತ್ತನ್ನು ಗೆಲ್ಲುವುದಕ್ಕಿಂತ ದೊಡ್ಡದು. ಚಾಣಕ್ಯನ ದೃಷ್ಟಿಯಲ್ಲಿ ನಿಜವಾದ ಶಕ್ತಿ ದೇಹದ ಶಕ್ತಿಯಲ್ಲ, ಮನಸ್ಸಿನ ಶಕ್ತಿ. 1000 ಜನರನ್ನು ಸೋಲಿಸುವ ವ್ಯಕ್ತಿ ಬಲಶಾಲಿಯಾಗಿರಬಹುದು, ಆದರೆ ತನ್ನ ಆಸೆಗಳನ್ನು ನಿಯಂತ್ರಿಸುವ ವ್ಯಕ್ತಿ ಅದಕ್ಕಿಂತಲೂ ಬಲಶಾಲಿ. ಏಕೆಂದರೆ ಹೊರಗಿನ ಶತ್ರುಗಳು ಕೆಲವೊಮ್ಮೆ ಮಾತ್ರ ಬರುತ್ತಾರೆ, ಆದರೆ ಮನಸ್ಸಿನ ಆಸೆಗಳು ಪ್ರತಿದಿನ ತಮ್ಮನ್ನು ಪರೀಕ್ಷಿಸುತ್ತವೆ. ಪ್ರತಿದಿನವೂ ನಾವು ಸರಿಯಾದ ಮತ್ತು ತಪ್ಪಾದ ಆಯ್ಕೆಯ ನಡುವೆ ನಿಲ್ಲುತ್ತೇವೆ. ಯಾರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುತ್ತಾರೋ ಅವರು ನಿಧಾನ
ನಿಧಾನವಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಕಾಣಲು ಆರಂಭಿಸುತ್ತಾರೆ. ಆತ್ಮನಿಯಂತ್ರಣವು ಕೇವಲ ಒಂದು ಅಭ್ಯಾಸವಲ್ಲ, ಅದು ವ್ಯಕ್ತಿತ್ವವನ್ನು ನಿರ್ಮಿಸುವಂತಹ ಶಕ್ತಿ. 5ನೇದಾಗಿ ಕಾಮವು ಸಮಯ ಮತ್ತು ಭವಿಷ್ಯವನ್ನು ಕದಿಯುತ್ತದೆ. ಚಾಣಕ್ಯನ ಪ್ರಕಾರ ಜೀವನದಲ್ಲಿ ಹಣಕ್ಕಿಂತ ಅಮೂಲ್ಯವಾದದ್ದು ಸಮಯ. ಕಳೆದು ಹೋದ ಹಣವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಅತಿಯಾದ ಕಾಮದ ಪ್ರಭಾವದಲ್ಲಿ ಇರುವ ವ್ಯಕ್ತಿ ತನ್ನ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಾನೆ. ಅವನು ತನ್ನ ಕನಸುಗಳಿಗಾಗಿ ಕೆಲಸ ಮಾಡುವುದಿಲ್ಲ, ತನ್ನ ಗುರಿಗಳಿಗಾಗಿ ಹೋರಾಡುವುದಿಲ್ಲ. ನಿಧಾನವಾಗಿ ಅವನ ಜೀವನದಲ್ಲಿ ಬೆಳವಣಿಗೆ ನಿಂತು ಹೋಗುತ್ತದೆ. ಕೆಲವು ವರ್ಷಗಳ ನಂತರ ಅವನು ಹಿಂದೆ ತಿರುಗಿ ನೋಡಿದಾಗ ತನ್ನ ಕನಸುಗಳು ದೂರ ಹೋಗಿರುವುದನ್ನು ಕಾಣುತ್ತಾನೆ. ಅದಕ್ಕಾಗಿ ಚಾಣಕ್ಯ ಎಚ್ಚರಿಸುತ್ತಾನೆ, ನಿನ್ನ ಸಮಯವನ್ನು ಕದಿಯುವ ಯಾವುದೇ ಅಭ್ಯಾಸವೂ ನಿನ್ನ ಶತ್ರುವೆಂದು ಪರಿಗಣಿಸು. 6ನೇದಾಗಿ ಕಾಮವು ಮನಸ್ಸಿನ ಶಾಂತಿಯನ್ನು ನಾಶ ಮಾಡುತ್ತದೆ. ಚಾಣಕ್ಯನ ಪ್ರಕಾರ ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ಸಂಪತ್ತು ಹಣ ಅಥವಾ ಅಧಿಕಾರವಲ್ಲ, ಅದು ಮನಸ್ಸಿನ ಶಾಂತಿ. ಒಬ್ಬ ವ್ಯಕ್ತಿಯ ಬಳಿ ಕೋಟಿ ಕೋಟಿ ಹಣ ಇರಬಹುದು, ದೊಡ್ಡ ಮನೆ ಇರಬಹುದು, ಸಮಾಜದಲ್ಲಿ ಗೌರವ ಇರಬಹುದು, ಆದರೆ ಅವನ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ಅವನು ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ. ಅತಿಯಾದ ಕಾಮದ ದೊಡ್ಡ ಸಮಸ್ಯೆ ಏನೆಂದರೆ ಅದು ಮನಸ್ಸನ್ನು ಯಾವಾಗಲೂ ಅಶಾಂತವಾಗಿರಿಸುತ್ತದೆ. ಮನಸ್ಸು ಯಾವಾಗಲೂ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಿರುತ್ತದೆ. ಏಕಾಗ್ರತೆ ಕಡಿಮೆಯಾಗುತ್ತದೆ, ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ, ಕೆಲಸದಲ್ಲಿ ಗಮನ ಇರುವುದಿಲ್ಲ. ವ್ಯಕ್ತಿ ತನ್ನ ಗುರಿಗಿಂತ ತನ್ನ ಆಸೆಗಳ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸುತ್ತಾನೆ. ಚಾಣಕ್ಯ ಹೇಳುತ್ತಾನೆ, ಅಶಾಂತ ಮನಸ್ಸು ಎಂದಿಗೂ ಸರಿಯಾದ ದಾರಿಯನ್ನು ಕಾಣುವುದಿಲ್ಲ. ಮನಸ್ಸು ಅಶಾಂತವಾದಾಗ ಸಣ್ಣ ಸಮಸ್ಯೆಯು ದೊಡ್ಡದಾಗಿ ಕಾಣುತ್ತದೆ. ಸಣ್ಣ ಅಡ್ಡಿಯು ಜೀವನದ ದೊಡ್ಡ ಸವಾಲಿನಂತೆ ಅನಿಸುತ್ತದೆ. ವ್ಯಕ್ತಿಯು ಆತ್ಮವಿಶ್ವಾಸ ಕುಗ್ಗುತ್ತದೆ, ಅವನಿಗೆ ತನ್ನ ಮೇಲಿನ ನಂಬಿಕೆಯೇ ಕಡಿಮೆಯಾಗುತ್ತದೆ. ಆದ್ದರಿಂದ ಚಾಣಕ್ಯನ ಪ್ರಕಾರ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಆತ್ಮನಿಯಂತ್ರಣ ಅತ್ಯಗತ್ಯ. ತನ್ನ ಆಸೆಗಳನ್ನು ನಿಯಂತ್ರಿಸಲು ಕಲಿತ ವ್ಯಕ್ತಿಯೇ ಮನಸ್ಸನ್ನು ಸ್ಥಿರವಾಗಿಸುತ್ತದೆ. ಸ್ಥಿರ ಮನಸ್ಸು ಮಾತ್ರ ದೊಡ್ಡ ಗುರಿಯನ್ನು ಸಾಧಿಸಬಲ್ಲದು. 7ನೇದಾಗಿ ಕೆಟ್ಟ ಸಂಗತಿಯು ಕಾಮವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಚಾಣಕ್ಯನ ಜ್ಞಾನದಲ್ಲಿ ಸಂಗಾತಿಗೆ ಬಹಳ ಮಹತ್ವ ಇದೆ. ಅವನು ಹೇಳುತ್ತಾನೆ, ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಸ್ನೇಹಿತರು ಮತ್ತು ಅವನ ಕಳೆಯುವ ವಾತಾವರಣ ನಿರ್ಧರಿಸುತ್ತದೆ. ಯಾವಾಗಲೂ ವ್ಯಸನ, ಅಶ್ಲೀಲತೆ ಅಥವಾ ಸಮಯ ವ್ಯರ್ಥ ಮಾಡುವ ಚಟುವಟಿಕೆಗಳು ಮತ್ತು ಕ್ಷಣಿಕ ಸುಖಗಳ ಬಗ್ಗೆ ಮಾತನಾಡುವ ಜನರ ಜೊತೆ ಇದ್ದರೆ ನಿಧಾನವಾಗಿ ಅದೇ ಆಲೋಚನೆಗಳು ನಮ್ಮ ಮನಸ್ಸಿನ ಮೇಲೆ ಬೆಳೆಯಲು ಪ್ರಾರಂಭಿಸುತ್ತದೆ. ಮೊದಲಿಗೆ ಅದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ನಿಧಾನವಾಗಿ ಅದು ಅಭ್ಯಾಸವಾಗುತ್ತದೆ. ನಂತರ ಆ ಅಭ್ಯಾಸವೇ ವ್ಯಕ್ತಿಯ ಜೀವನದ ಭಾಗವಾಗುತ್ತದೆ. ಚಾಣಕ್ಯ ಎಚ್ಚರಿಸುತ್ತಾನೆ, ಕೆಟ್ಟ ಸಂಗತಿ ವಿಷದಂತೆ, ಅದು ನಿಧಾನವಾಗಿ ಪರಿಣಾಮ ಬೀರುತ್ತದೆ, ಆದರೆ ಕೊನೆಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ನಾಶ ಮಾಡುತ್ತದೆ. ಆದ್ದರಿಂದ ಉತ್ತಮ ಪುಸ್ತಕಗಳನ್ನು, ಒಳ್ಳೆಯ ಸ್ನೇಹಿತರು, ಜ್ಞಾನಿಗಳು ಮತ್ತು ಗುರಿಯುಳ್ಳ ಜನರ ಜೊತೆ ಸಮಯ ಕಳೆಯುವುದು ಮುಖ್ಯ. ಏಕೆಂದರೆ ಒಳ್ಳೆಯ ಸಂಗತಿ ನಮ್ಮ ಆಲೋಚನೆಗಳನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಕೆಟ್ಟ ಸಂಗತಿ ನಮ್ಮ ಮನಸ್ಸನ್ನು ಕೆಳಕ್ಕೆ ಎಳೆಯುತ್ತದೆ. ನೀವು ಯಾರ ಜೊತೆ ಸಮಯ ಕಳೆಯುತ್ತೀರಿ ಎಂಬುದು ಕೆಲವು ವರ್ಷಗಳ ನಂತರ ನೀವು ಯಾರು ಆಗುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ. 8ನೇದಾಗಿ ಗುರಿ ಇಲ್ಲದ ಜೀವನವು ಆಸೆಗಳ ಬಲೆಗೆ ಬೀಳುತ್ತದೆ. ಚಾಣಕ್ಯನ ಪ್ರಕಾರ ಖಾಲಿ ಮನಸ್ಸು ಮತ್ತು ಗುರಿ ಇಲ್ಲದ ಜೀವನ ಅತ್ಯಂತ ಅಪಾಯಕಾರಿ. ಒಬ್ಬ ವ್ಯಕ್ತಿಗೆ ಸ್ಪಷ್ಟವಾದ ಗುರಿ ಇದ್ದರೆ ಅವನ ಮನಸ್ಸು ತನ್ನ ಕನಸುಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಅವರಿಗೆ ತನ್ನ ಸಮಯದ ಮೌಲ್ಯ ಗೊತ್ತಿರುತ್ತದೆ, ಅವರು ತನ್ನ ಭವಿಷ್ಯಕ್ಕಾಗಿ ಕೆಲಸ ಮಾಡುತ್ತಾನೆ. ಆದರೆ ಗುರಿಯೇ ಇಲ್ಲದಿದ್ದರೆ ಮನಸ್ಸು ಸುಲಭವಾಗಿ ಕ್ಷಣಿಕ ಸುಖಗಳ ಕಡೆಗೆ ಆಕರ್ಷಿತವಾಗುತ್ತದೆ. ಅನೇಕ ಯುವಕರು ತಮ್ಮ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಹೊಂದಿರುವುದಿಲ್ಲ. ಪರಿಣಾಮವಾಗಿ ಅವರ ಮನಸ್ಸು ಸಣ್ಣ ಸಣ್ಣ ಆಕರ್ಷಣೆಗಳ ಹಿಂದೆ ಓಡಲು ಆರಂಭಿಸುತ್ತದೆ. ಚಾಣಕ್ಯ ಹೇಳುತ್ತಾನೆ, ಜೀವನದಲ್ಲಿ ದಿಕ್ಕು ಇಲ್ಲದಿದ್ದರೆ ಆಸೆಗಳು ನಿನ್ನ ದಾರಿಯನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊಂದಿರಬೇಕು. ನಾವು ವೈದ್ಯರಾಗಬೇಕೆಂದಿದ್ದರೆ ನಮ್ಮ ಗಮನ ಅದರಲ್ಲಿ ಇರಲಿ, ಉದ್ಯಮಿಯಾಗಬೇಕೆಂದಿದ್ದರೆ ನಮ್ಮ ಶಕ್ತಿ ಅದಕ್ಕೆ ಹೋಗಲಿ, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದಿದ್ದರೆ ಅದಕ್ಕಾಗಿ ಶ್ರಮಿಸಲಿ. ದೊಡ್ಡ ಕನಸುಗಳು ಮನಸ್ಸನ್ನು ಬಲಪಡಿಸುತ್ತವೆ. ಗುರಿಯುಳ್ಳ ಜೀವನ ಕಾಮದ ಬಲೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. 9ನೇದಾಗಿ ಕಾಮದ ಶಕ್ತಿಯನ್ನು ಯಶಸ್ಸಿನ ಶಕ್ತಿಯಾಗಿ ಪರಿವರ್ತಿಸುವ. ಚಾಣಕ್ಯ ಒಂದು ಅದ್ಭುತ ಸತ್ಯವನ್ನು ಹೇಳುತ್ತಾನೆ. ಅವನು ಕಾಮವನ್ನು ಕೇವಲ ಒತ್ತಿ ಹಾಕಬೇಕು ಅಥವಾ ನಾಶ ಮಾಡಬೇಕು ಎಂದು ಹೇಳುವುದಿಲ್ಲ, ಬದಲಿಗೆ ಅದರಲ್ಲಿರುವಂತಹ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು ಎಂದು ಹೇಳುತ್ತಾನೆ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಅಪಾರ ಶಕ್ತಿ ಇರುತ್ತದೆ, ಆದರೆ ಆ ಶಕ್ತಿ ಯಾವ ದಿಕ್ಕಿಗೆ ಹೋಗುತ್ತದೆ ಎಂಬುದೇ ಮುಖ್ಯ. ಒಬ್ಬ ವ್ಯಕ್ತಿ ತನ್ನ ಶಕ್ತಿಯನ್ನು ವ್ಯರ್ಥ ಆಸೆಗಳ ಮೇಲೆ ಬಳಸಿದರೆ ಅವನು ದುರ್ಬಲನಾಗುತ್ತಾನೆ, ಆದರೆ ಅದೇ ಶಕ್ತಿಯನ್ನು
ಅಧ್ಯಯನ, ವ್ಯಾಯಾಮ, ಕಲೆ, ವ್ಯವಹಾರ, ಸೇವೆ ಅಥವಾ ತಮ್ಮ ಗುರಿಗಳ ಮೇಲೆ ಬಳಸಿದರೆ ಅವನು ಅಸಾಮಾನ್ಯ ವ್ಯಕ್ತಿಯಾಗಬಹುದು. ಇತಿಹಾಸದ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಮನಸ್ಸಿನ ಶಕ್ತಿಯನ್ನು ವ್ಯರ್ಥ ಮಾಡಲಿಲ್ಲ. ಅವರು ಅದನ್ನು ತಮ್ಮ ಕನಸುಗಳ ಕಡೆ ತಿರುಗಿಸಿದರು. ಅದಕ್ಕಾಗಿ ಅವರು ಜಗತ್ತಿಗೆ ಮಾದರಿಯಾದರು. ನೀವು ಯಾವಾಗಲೂ ನಿಮ್ಮ ಮನಸ್ಸನ್ನು ತಪ್ಪು ದಾರಿಯಲ್ಲಿ ಹೋಗುತ್ತಿದೆ ಎಂದು ಅನಿಸಿದರೆ ತಕ್ಷಣ ಯಾವುದಾದ್ರೂ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಪುಸ್ತಕ ಓದಿ, ವ್ಯಾಯಾಮ ಮಾಡಿ, ಹೊಸ ಕೌಶಲ್ಯ ಕಲಿಯಿರಿ. ನಿಮ್ಮ ಗುರಿಯ ಕಡೆಗೆ ಕೆಲಸ ಮಾಡಿ. ನಿಧಾನವಾಗಿ ನಿಮ್ಮ ಮನಸ್ಸಿನ ಶಕ್ತಿ ಯಶಸ್ಸಿಗೆ ಶಕ್ತಿಯಾಗಿ ಬದಲಾಗುತ್ತದೆ. 10ನೇದಾಗಿ, ತನ್ನ ಆಸೆಗಳ ಯಜಮಾನನಾದವನೇ ನಿಜವಾದ ರಾಜ. ಚಾಣಕ್ಯನ ಎಲ್ಲ ಬೋಧನೆಗಳ ಸಾರ ಈ ಒಂದು ವಿಚಾರದಲ್ಲಿ ಅಡಗಿದೆ. ಅವನು ಹೇಳುತ್ತಾನೆ, ತನ್ನನ್ನು ತಾನು ಆಳಲಾರದ ವ್ಯಕ್ತಿ ಜಗತ್ತಿನ ಯಾವುದನ್ನು ಕೂಡ ಆಳಲು ಸಾಧ್ಯವಿಲ್ಲ. ಬಹಳ ಜನರು ಅಧಿಕಾರವನ್ನು ಬಯಸುತ್ತಾರೆ, ಸಂಪತ್ತನ್ನು ಬಯಸುತ್ತಾರೆ, ಇತರರ ಮೇಲೆ ಪ್ರಭಾವ ಬೀರಲು ಬಯಸುತ್ತಾರೆ. ಆದರೆ ಅವರು ತಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ. ಇದು ಜೀವನದ ದೊಡ್ಡ ವಿರೋಧಾಭಾಸ. ಒಬ್ಬ ವ್ಯಕ್ತಿ ಹೊರಗೆ ತುಂಬ ಯಶಸ್ವಿಯಾಗಿ ಕಾಣಬಹುದು, ಆದರೆ ತನ್ನ ಆಸೆಗಳ ಗುಲಾಮನಾಗಿದ್ದರೆ ಅವನು ನಿಜವಾಗಿ ಸ್ವತಂತ್ರನಲ್ಲ. ಚಾಣಕ್ಯನ ಪ್ರಕಾರ ನಿಜವಾದ ರಾಜನು ಸಿಂಹಾಸನದ ಮೇಲೆ ಕುಳಿತಿರುವವನು ಅಲ್ಲ, ತನ್ನ ಮನಸ್ಸಿನ ಮೇಲೆ ಆಳ್ವಿಕೆ ನಡೆಸುವವನೇ ನಿಜವಾದ ರಾಜ. ಏಕೆಂದರೆ ತನ್ನ ಆಸೆಗಳನ್ನು ನಿಯಂತ್ರಿಸುವಂತಹ ವ್ಯಕ್ತಿಯನ್ನು ಯಾರು ಸುಲಭವಾಗಿ ಮೋಸಗೊಳಿಸಲು ಸಾಧ್ಯವಿಲ್ಲ. ಯಾರೂ ಅವನನ್ನು ತನ್ನ ಗುರಿಯಿಂದ ತಪ್ಪಿಸಲು ಸಾಧ್ಯವಿಲ್ಲ. ಯಾವುದೇ ಪ್ರಲೋಭನೆ ಅವನನ್ನು ತನ್ನ ಗುರಿಯಿಂದ ದೂರ ಮಾಡಲಾರರು. ಅವನ ಮನಸ್ಸು ಸ್ಥಿರವಾಗಿರುತ್ತದೆ, ಅವನ ನಿರ್ಧಾರಗಳು ಬಲವಾಗಿರುತ್ತದೆ, ಅವನ ಜೀವನ ಅರ್ಥಪೂರ್ಣವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಚಾಣಕ್ಯನ ಸಂದೇಶ ತುಂಬ ಸ್ಪಷ್ಟವಾಗಿದೆ. ಕಾಮವನ್ನು ದ್ವೇಷಿಸಬೇಡ, ಆದರೆ ಅದನ್ನು ನಿನ್ನ ಯಜಮಾನನಾಗಲು ಬಿಡಬೇಡ. ನೀನೇ ಅದರ ಯಜಮಾನನಾಗು. ಏಕೆಂದರೆ ತನ್ನ ಆಸೆಗಳ ಮೇಲೆ ವಿಜಯ ಸಾಧಿಸಿದ ವ್ಯಕ್ತಿಯೇ ಜೀವನದಲ್ಲಿ ನಿಜವಾದ ವಿಜಯಿಯಾಗುತ್ತಾನೆ. ಸ್ನೇಹಿತರೆ, ಚಾಣಕ್ಯನ ಪ್ರಕಾರ ಮನುಷ್ಯನ ಪತನವು ಒಂದು ದಿನದಲ್ಲಿ ಆಗುವುದಿಲ್ಲ, ಅದು ನಿಧಾನವಾಗಿ ಆರಂಭವಾಗುತ್ತದೆ. ಒಂದು ಸಣ್ಣ ದುರ್ಬಲತೆ, ಒಂದು ಸಣ್ಣ ಆಸೆ, ಒಂದು ಸಣ್ಣ ನಿಯಂತ್ರಣದ ಕೊರತೆ, ಇವೆಲ್ಲ ಸೇರಿ ಒಂದು ದಿನ ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತದೆ. ಅದೇ ರೀತಿ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಪ್ರತಿದಿನ ತನ್ನ ಮನಸ್ಸಿನ ಮೇಲೆ ಸಾಧಿಸಿದ ಸಣ್ಣ ಸಣ್ಣ ವಿಜಯಗಳಿಂದ ನಿರ್ಮಾಣವಾಗುತ್ತದೆ. ಇಂದು ನೀವು ನಿಮ್ಮ ಆಸೆಗಳ ಮೇಲೆ ಸ್ವಲ್ಪ ನಿಯಂತ್ರಣ ಸಾಧಿಸಿದರೆ ನಾಳೆ ನಿಮ್ಮ ಜೀವನದ ಮೇಲೆ ಹೆಚ್ಚು ನಿಯಂತ್ರಣ ಸಾಧಿಸುತ್ತೀರಿ. ನೆನಪಿಡಿ, ಶತ್ರುಗಳನ್ನು ಸೋಲಿಸುವುದು ಮಹತ್ವದಲ್ಲ, ತನ್ನ ಮನಸ್ಸನ್ನು ಸೋಲಿಸುವುದೇ ಮಹಾನ್ ವಿಜಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಚಾಣಕ್ಯ ನೀತಿ ಹಾಗೂ ಜೀವನ ಬದಲಾಯಿಸುವ ವಿಚಾರಗಳಿಗಾಗಿ ಕನ್ನಡ ಮೈಂಡ್ಸೆಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.